ಈ ಉತ್ತರ ಭಾರತದಲ್ಲಿ ಈ ಯುದ್ಧಕ್ಕೂ ಕೂಡ ರಾಜಕೀಯ ಲೇಪನವನ್ನು ಮಾಡಿ ರಾಜಕೀಯ ಘಾಟನ್ನು ಎಬ್ಬಿಸಿ ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ. ಈಗಾಗಲೇ ಎಂಪಿ ಏನು ಮಧ್ಯಪ್ರದೇಶದ ಚುನಾವಣೆ, ಬಿಹಾರದ ಚುನಾವಣೆ ಇನ್ನೇನು ನವೆಂಬರ್ ತಿಂಗಳಲ್ಲಿ ಇದೆ. ಇದೇ ಯುದ್ಧವನ್ನು ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಅಲ್ಲಿನ ರಾಜಕೀಯ ಪಕ್ಷಗಳು ಮುಂದಾಗಿವೆ. ಈ ರಾಜಕೀಯ ಪಕ್ಷಗಳು ಇದನ್ನೇ ಪ್ಲಸ್ ಪಾಯಿಂಟನ್ನು ಮಾಡಿಕೊಳ್ಳುವಂತಹ ಭರದಲ್ಲಿ ಎಂಪಿ ಅಂದರೆ ಮಧ್ಯಪ್ರದೇಶದ DCM ಅವಹೇಳನಕಾರಿ ಅಂದರೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಏನು ಹೇಳಿಕೆ ಕೊಟ್ಟಿದ್ದಾನಂತಂದರೆ, ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನು ಪಾಕ್ ಉಗ್ರರ ಸಹೋದರಿ ಅಂತ ಹೇಳಿಕೆ ನೀಡಿದಂತಹ ಅನ್ವರ್ ವಿಜಯ್ ಶಾ ಅವರ ವಿವಾದ ಸೃಷ್ಟಿಯ ಬೆನ್ನಲ್ಲೇ ದೇಶದ ಸೇನೆ ಮತ್ತು ಸೈನಿಕರು ಪ್ರಧಾನಿ ನರೇಂದ್ರ ಮೋದಿಗೆ ತಲೆಬಾಗಿದ್ದಾರೆ ಅಂತ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡಾ ಇಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇವರ ಹೇಳಿಕೆ ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದ್ದು, ಅವರ ವಜಾಕ್ಕೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದ್ದಾವೆ. ಶುಕ್ರವಾರ ಮಧ್ಯಪ್ರದೇಶದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದ್ರು. ಅವ್ರೇನು ಮಾತಾಡಿದ್ರು ಅಂತ ನೋಡ್ತಾ ಹೋಗೋದಾದರೆ, ನಾವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ ಬಯಸುತ್ತೇವೆ. ಆಪರೇಷನ್ ಸಿಂಧೂರದ ಮೂಲಕ ಅವರು ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಯಶಸ್ಸಿನ ಬಳಿಕ ಇಡೀ ದೇಶ ಸೇನೆ ಯೋಧರು ಮೋದಿಗೆ ತಲೆಬಾಗ್ತಾಗಿದ್ದಾರೆ. ಮೋದಿ ಅವರಿಗೆ ನಮ್ಮದೊಂದು ಚಪ್ಪಾಳೆ ಇರಲಿ ಅಂತ ಮಧ್ಯಪ್ರದೇಶದ DCM ದೇವಡಾ ಹೇಳಿದ್ದಾನೆ. ದೇಶದ ವೀರ ಯೋಧರ ಅವಮಾನಿಸಿದ ದೇವಡಾ ವಜಾಗೆ ಕಾಂಗ್ರೆಸ್ ಈಗಾಗಲೇ ಪಟ್ಟು ಹಿಡಿದಿದೆ. ಏನಂತಂದರೆ, ದೇಶದ ಯೋಧರಿಗೆ ಮತ್ತು ಮೋದಿ ಅವರಿಗೆ ಏನು ಸಂಬಂಧ ಅಂತಲೇ ಗೊತ್ತಾಗಲಿಲ್ಲ. ಇವನ ತಲೆಯಲ್ಲಿ ಏನು ಬುದ್ಧಿ ಇದೆಯೋ ಏನು ಲದ್ದಿ ಇದೆಯೋ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ, ಈಗ ದೇಶ ರಕ್ಷಣೆ ಮಾಡೋದು ಸೈನಿಕರದ್ದು ಅವರ ಕರ್ತವ್ಯ ಆಗಿದೆ. ಇವರಂಥ ರಾಜಕೀಯದವರು ದೇಶ ಲೂಟಿ ಮಾಡೋದು ಇವ್ರ ಕೆಲಸ. ಮಧ್ಯಪ್ರದೇಶದಲ್ಲಿ ಇವರೇನು ಸರ್ಕಾರ ಮಾಡ್ತಿದ್ದಾರಲ್ಲ, ಮಧ್ಯಪ್ರದೇಶದಲ್ಲಿ ಒಬ್ಬ ಟೀಚರ್ಗೆ ಇನ್ನೂ ABCDನೇ ಬರಲ್ಲ. ಅದರ ಬಗ್ಗೆ ಮಾತಾಡಂತಂದರೆ ದೇಶದ ಸೈನಿಕರ ಬಗ್ಗೆ, ದೇಶದ ರಕ್ಷಣೆ ಬಗ್ಗೆ ಮಾತಾಡ್ತಾನೆ ಈ ಮೂರ್ಖ ಮಧ್ಯಪ್ರದೇಶದ DCM. ಮಧ್ಯಪ್ರದೇಶದಲ್ಲಿ ಸ್ಕೂಲ್ಗಳು ಬಿಡಿ, ಶಾಲೆಯಲ್ಲಿ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಅಂತಂದರೆ, ಸ್ಕೂಲ್ಗಳಿದ್ದಾವೆ, ಅದು ಎಲ್ಲೋ ಪಾಳು ಬಿದ್ದ ಸ್ಕೂಲ್ಗಳಿದ್ದಾವೆ. ಆ ಸ್ಕೂಲ್ಗಳಲ್ಲಿ ಟೀಚರ್ಗಳೂ ಇದ್ದಾರೆ. ಆ ಟೀಚರ್ಗಳಿಗೆ ABCD ಬರಲ್ಲ. ದೇಶದ ಪ್ರಧಾನಿ ಯಾರಂತ ಕೇಳಿದ್ರೆ ಅಲ್ಲಿನ ಟೀಚರ್ಗಳಿಗೆ ಗೊತ್ತಿಲ್ಲ. ಅಂಥ ಮೂರ್ಖ ಇಂಥ ಮೂರ್ಖ ರಾಜ್ಯವನ್ನು ಆಳ್ತಾಗಿದ್ದಾರೆ. ಇಂಥ ಹೇಳಿಕೆಗಳನ್ನು ಕೊಟ್ಟು ಈಗ ವಿವಾದವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಅವನೇನು ಹೇಳ್ದಾನಂತ ನೋಡ್ಕೊಂಡು ಬನ್ನಿ. जिन माताओं के सिंदूर को मिटाने का काम जिन लोगों ने किया, जिन आतंकवादियों ने किया और जिन आतंकवादियों को जिनने पाला, जो पाल रहे हैं, उनको नेस्त नाबूद नहीं कर देंगे तब तक चैन की सांस नहीं लेंगे. और यशस्वी प्रधानमंत्री जी को हम धन्यवाद देना चाहेंगे. और पूरा देश की वो सेना, वो सैनिक उनके चरणों में नतमस्तक है. उनके चरणों में पूरा देश नतमस्तक है. उन्होंने जो जवाब दिया है उसकी जितनी सराहना की जाए, जितना कहा जाए, एक बार उनके लिए जोरदार ताली बजा करके जिन माताओं के सिंदूर को मिटाने का काम जिन लोगों ने किया.